ಕನ್ನಡ ಅನುವಾದ KS ನಿಸಾರ್ ಅಹಮದ್. ಭಾರತೀಯ ರಂಗ ಶಿಕ್ಷಣ ಕೇಂದ್ರ 2019-20 ಸಾಲಿನ ವಿದ್ಯಾರ್ಥಿಗಳು ಅಭಿನಯ ಅಭ್ಯಾಸ ಮಾಲಿಕೆ ಭಾಗವಾಗಿ ಒಥೆಲೋ ನಾಟಕದ ದೃಶ್ಯ ಮಾಲಿಕೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಒಥೆಲೋ ವಿನ್ಯಾಸ ಮತ್ತು ನಿರ್ದೇಶನ ರಂಗಾಯಣ ಹಿರಿಯ ಕಲಾವಿದರಾದ ಜಗದೀಶ್ ಮನವಾರ್ತೆ, ಬೆಳಗಿನ ವಿನ್ಯಾಸ ಮತ್ತು ನಿರ್ವಹಣೆ ಮಹೇಶ್ ಕಲ್ಲಂತಿ. ಒಥೆಲೋ ಎಚ್ಚರಿಸು. ಆಯ್ತು. ಒಥೆಲೋನ ಬೆನ್ನು ಹೊತ್ತು ಹಾಸ್ಯದಲ್ಲಿ ವಿಷ ಕರಕು. ಸರಿ. ಬೆಂಕಿ ಬಿದ್ದಿದ್ದನ್ನು ಹಠಾತ್ತನೆ ಕಂಡವನ ತರ ಗಾಬರಿ ಧ್ವನಿಯಲ್ಲಿ ಬೊಬ್ಬೆ ಹಾಕಿ ಕೂಗು. ಆಯ್ತು. ಕೂಗು. ಹೇಗೆ ಕೂಗ್ತೀಯ? ಕೂಗು. ಹಾರೋದಲ್ಲ, ಕೂಗೋದು. ಕೂಗು. ತಮ್ಮ ಕುಟುಂಬದವರೆಲ್ಲ ಒಳಗಿದ್ದಾರೆ ತಾನೇ? ಕ್ಷೇಮವಾಗಿ ಬಾಗಿಲುಗಳಿಗೆ ಅಗುಳಿ ಜಡಿದಿದ್ದೀರಿ ತಾನೆ? ಯಾಕೆ ಹೀಗೆ ಕೇಳಿದ್ದೀಯ? ಸ್ವಾಮಿ, ಕ್ರಿಸ್ತನ ಗಾಯಗಳಾಣೆ ನಿಮ್ಮ ದರೋಡೆಯಾಗಿದೆ. ಸಭ್ಯತೆಗಾದರೂ ಅಂಗಿ ಧರಿಸಿ ಅರ್ಧ ಆತ್ಮವನ್ನೇ ಕಳೆದುಕೊಂಡಿದ್ದೀರಿ. ನಿಮ್ಮ ಹೃದಯ ಬಿರಿದು ಹೋಗಿದೆ. ಈಗಲೂ ಸಹ ಆ ಕರ್ರನೆ ಮುದಿಟಗರೊಂದು ನಿಮ್ಮ ಬಿಳಿಯ ಹೆಣ್ಣು ಕುರಿಯ ಮೇಲೆ ಅವರುತ್ತಿದೆ. ನಿತ್ಯ ಹೊಡೆಯುತ್ತಿರೋ ಪೌರರನ್ನ ಗಂಟೆ ಹೊಡೆದು ಬಡಿದಬ್ಬಿಸಿ, ಇಲ್ಲವೇ ಆ ಕರಿದೆವ್ವದ ದೆಸೆಯಿಂದ ನಿಮಗೆ ಅಜ್ಜನ ಪಟ್ಟ ಶತಸಿದ್ಧ. ನಿಮಗೆ ತಲೆಗಿಲೆ ಕೆಟ್ಟಿದ್ಯೋ ಹೇಗೆ? ಪರಮ ಪೂಜ್ಯರೇ, ನನ್ನ ಧ್ವನಿ ಗುರುತು ಸಿಕ್ಕಿತೆ. ಇಲ್ಲ. ಯಾರು ನೀನು? ನಾನು ರಾಡ್ರೇಗ. ಹಾಗಾದರೆ ನನ್ನ ಸ್ವಾಗತ ನಿನಗೆ ಮತ್ತಷ್ಟು ದುರ್ಲಭ. ಅಯ್ಯೋ, ಅದು ನನ್ನ ಮನೆ ಎದುರು ಠಳಾಯಿಸಬೇಡೆಂದು ನಾನು ನಿನಗೆ ಎಚ್ಚರಿಸಿದ್ದೆ. ನನ್ನ ಮಗಳು ನಿನಗಲ್ಲವೆಂದು ಖಡಾಖಂಡಿತವಾಗಿ ನೇರ ಮಾತುಗಳಲ್ಲಿ ತಿಳಿಸಿದ್ದೆ. ಈಗ ಹೊಟ್ಟೆ ಬಿರಿಯ ಕತ್ತರಿಸಿ ಮನೋವಿಕಾರಿ ಮದ್ಯವನ್ನ ಮಿತಿ ಮೀರಿ ಹೀರಿ ತಲೆ ಕೆಟ್ಟು ಹಾಗೆ ಸಾಧಿಸುವ ಧೈರ್ಯದಿಂದ ನನ್ನ ನಿದ್ದೆಯನ್ನು ಹಾಳುಗೆಡಿಸಲು ಬಂದಿರುವೆಯಾ? ಸ್ವಾಮಿ, ಸ್ವಾಮಿ, ನಿನ್ನ ಪುಂಡಾಟ ಕೆಟ್ಟದೆಂದು ಮನದಟ್ಟು ಮಾಡುವ ಸಾಮರ್ಥ್ಯ ನನ್ನ ಸ್ವಭಾವ ಸ್ಥಾನಮಾನಗಳಿಗಿರುವುದನ್ನ ಮರೆಯಬೇಡ. ಅಯ್ಯೋ, ತಾಳ್ಮೆ ಇಲ್ಲಿ ಸ್ವಾಮಿ. ನನ್ನ ದರೋಡೆ ಆಯ್ತೆಂದು ಹೇಳಿದೆ ಅಲ್ಲ? ಹೌದು. ಏನದು? ಇದು ವೆನಿಸ್ ನಗರ, ಹಳ್ಳಿಗಾಡಿನ ಒಂಟಿ ಕುಂಪೆ ಅಲ್ಲ. ಅಯ್ಯೋ ಸ್ವಾಮಿ, ನಿಮ್ಮ ಮರ್ಯಾದೆಯನ್ನ ತೃಣಗೊಳಿಸಿ ಚೆಲ್ಲಾಟವಾಡುವೆನೆಂದು ಭಾವಿಸಬೇಡಿ. ನಿಮ್ಮ ಮಗಳು ಕದ್ದೋಡಲು ನೀವಾಗಿಯೇ ಅಪ್ಪಣೆ ನೀಡದಿದ್ದಲ್ಲಿ ಇಂದಿಲ್ಲಿ ನಾಳೆ ಅಲ್ಲಿ. ಅಯ್ಯಯ್ಯೋ, ಅಂಡಲಿಯುವ ಅಪ್ಪಾಪೋಲಿ ಅಪ್ಪನಿಗೆ ತನ್ನ ಸೇವೆ, ಸೌಂದರ್ಯ, ಬುದ್ಧಿ ಭಾಗ್ಯಗಳನ್ನ ಗಂಟು ಹಾಕಿ ನಿಮ್ಮ ವಿರುದ್ಧವೇ ಉಗ್ರ ದಂಗೆ ಎತ್ತಿರುವುದನ್ನು ಮತ್ತೊಮ್ಮೆ ಸಾರುತ್ತೇನೆ. ಬೇಕಾದ್ರೆ ಹೀಗೆ ಖಾತ್ರಿಪಡಿಸಿಕೊಳ್ಳಿ. ಸ್ವಂತ ಕೋಣೆಯಲ್ಲೋ ಮನೆಯಲ್ಲೋ ಎಲ್ಲಾದರೂ ಆಕೆ ಇದ್ದಲ್ಲಿ ನಮ್ಮ ದೇಶದ ಪ್ರಚಲಿತ ಶಿಕ್ಷೆಯನ್ನ ನನಗೆ ಧಾರಾಳ ವಿಧಿಸಿ. ಓ, ಯಾರಲ್ಲಿ
ದೀಪ ಹೊತ್ತಿಸಿ ನನಗೊಂದು ದೀಪ ತನ್ನಿ, ನನ್ನ ನೆಂಟರನ್ನೆಲ್ಲ ಎಬ್ಬಿಸಿ. ಆಗ ಕಂಡ ಕನಸಿಗಿಂತ ಈ ದುರ್ಘಟನೆ ಭಿನ್ನವಲ್ಲ. ಯಾರಲ್ಲಿ ದೀಪ ಹೊತ್ತಿಸಿ? ರಾಜರಿಗೋ, ಈಗ ನಾನು ನಿನ್ನನ್ನು ಆಗಲೇಬೇಕಿದೆ. ನಮಸ್ಕಾರ. ಇಲ್ಲಿದ್ದರೆ ಆ ಮೂರ್ನ ವಿರುದ್ಧ ಸಾಕ್ಷ್ಯ ನೀಡಬೇಕಾಗಿತ್ತು. ನನ್ನ ಹುದ್ದೆಗದು ಯುಕ್ತವೂ ಅಲ್ಲ, ಕ್ಷೇಮವೂ ಅಲ್ಲ. ಸರ್ಕಾರ ಆರೋಪ ಹೊರಿಸಿ ಅವನನ್ನು ಒಂದಿಷ್ಟು ತಾವದಿಗೆ ತಂದರು. ವಜಾ ಮಾಡಿದೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಏಕೆಂದರೆ ಸೈಪ್ರೆಸ್ಸಿನಲ್ಲಿ ಆಗಲೇ ಶುರುವಾಗಿರುವ ಕದನಕ್ಕೆ ಸೂಕ್ತ ಕಾರಣಕ್ಕಾಗಿ ಅವನು ಹಡಗೇರಲಿರುವುದರಿಂದ ಆ ದ್ವೀಪದವರ ಉಳಿವಿಗಾಗಿ ಇಂಥ ಸಮರ್ಥ ಮತ್ತೊಬ್ಬನಿಲ್ಲದಿರುವುದರಿಂದ ನರಕಯಾತನೆಯಷ್ಟೇ ನಾನು ಅವನನ್ನು ದ್ವೇಷಿಸಿದರು. ಸದ್ಯದ ಚಾಕರಿಯ ಬದುಕಿನ ಅಗತ್ಯಕ್ಕಾಗಿ ನಾನು ಅವನನ್ನು ಮೆಚ್ಚುವಂತೆ ವೇಷ ಕಟ್ಟಲೇಬೇಕು. ಖಂಡಿತ ಅದು ಬರೀ ವೇಷವಷ್ಟೇ. ನಾಡ್ರಿಗೋ, ಎಚ್ಚೆತ್ತ ಸೇವೆಗಳನ್ನೇ ಸೈದಿರಿ ಪ್ರವಾಸಿಗರಾಗಿ ಬನ್ನಿ. ನಿಮ್ಮ ಕೈಗೆ ಅವರು ಖಂಡಿತ ಸಿಕ್ಕಿ ಬಿಡುತ್ತಾನೆ. ಆಯ್ತು, ಅಲ್ಲಿ ನಾನು ಅವನ ಜೊತೆ ಇರುತ್ತೇನೆ. ಬರ್ತೇನೆ. ನಮಸ್ಕಾರ. ಹಾಗೆ ಆಗ್ಲಿ. ಅಯ್ಯೋ! ರಾಜರಿಗೋ, ಪ್ರಭಾಂಶು, ನನ್ನ ಎಣಿಗೆಗೂ ಮೀರಿ ನನ್ನನ್ನು ವಂಚಿಸಿದಳು. ನಿನಗೇನೆಂದಳು? ನನಗೇನು ಹೇಳ್ತಾಳೆ? ಯಾರಲ್ಲಿ ದೀಪಗಳನ್ನು ತನ್ನಿ ನನ್ನ ನೆಂಟರನ್ನೆಲ್ಲ ಎಬ್ಬಿಸಿ. ಅಡ್ರಿಗೋ, ಅವರು ಮದುವೆಯಾದರೆ ನಿನಗೆ ಹಾಗನ್ನಿಸುವುದೇ? ನಿಜ ಹೇಳ್ಬೇಕು ಅಂದ್ರೆ ಆಗಿರ್ಬೇಕು. ಅಯ್ಯೋ ದೇವರೇ, ಅವಳು ಕದ್ದು ಓಡಿದಾದರೂ ಹೇಗೆ? ರಕ್ತ ಸಂಬಂಧದ ಮಹಾದ್ರೋಹವೇ. ಓ ತಂದೆಯಂದಿರ, ಇವತ್ತಿನಿಂದ ನಿಮ್ಮ ಪುತ್ರಿಯರ ಮನಸ್ಸನ್ನ ಅವರ ಬಾಹ್ಯ ನಡವಳಿಕೆಯಿಂದ ನೆಚ್ಚಬೇಡಿ. ಅಥವಾ ಹೆಣ್ಣು ಮಕ್ಕಳ ಹರೆಯ ಹಾಗೂ ಕನ್ಯತನವನ್ನ ಹಾಳುಗೆಡಿಸುವ ಮತ್ತು ಮಾಟಗಳಿವೆಯೇ? ಅಂತ ಯಾವುದನ್ನಾದರೂ ನೀನು ಪುಸ್ತಕಗಳಲ್ಲಿ ಓದಿದೀಯರಾದ್ರಿಗೋ? ಅಯ್ಯೋ, ಖಂಡಿತ ಓದಿದ್ದೇನೆ ಸ್ವಾಮಿ. ಹಾಗಾದರೆ ನನ್ನ ತಮ್ಮನನ್ನು ಕರೆತನ್ನಿ. ನೀನಾದರೂ ಅವಳನ್ನು ಮದುವೆಯಾಗಬಾರದಿದ್ದೆ. ನೀವು ಈ ಕಡೆ ಹೋಗಿ. ರಾಟಿಗೋ, ಅವರಿಬ್ಬರನ್ನು ಎಲ್ಲಿ ಬಂಧಿಸಬಹುದು ಗೊತ್ತೇ? ಪ್ರಬಲ ಕಾವಲಿನೊಡನೆ ದಯಮಾಡಿ ನೀವು ಬಂದರೆ ಅವನನ್ನು ಪತ್ತೆ ಹಚ್ಚಬಲ್ಲೆ. ಬೇಡುತ್ತೇನೆ, ಕರೆದೊಯ್ಯಿ. ಇಲ್ಲಿ ಎಷ್ಟೋ ಮನೆಗಳ ಮೇಲೆ ನನಗೆ ಅಧಿಕಾರವಿದೆ. ಯಾರಲ್ಲಿ ಆಯುಧಗಳನ್ನು ತನ್ನಿ, ಜೊತೆಗೆ ಸಮರ್ಥ ಪಹರೆ ಅಧಿಕಾರಿಗಳನ್ನು ನೇಮಿಸಿ. ನಿನ್ನ ತೊಂದರೆಗೆ ತಕ್ಕ ಉಡುಗೊರೆ ದಕ್ಕುತ್ತದೆ. ಬೇಗ ನಡೆ ಪರೋಪಕಾರಿ. ರಾಟ್ರಿಗೋ, ಬನ್ನಿ ಹೋಗೋಣ. ರಣೋದ್ಯಮದಲ್ಲಿ ಮಾನವರನ್ನ ಸಂಹರಿಸಿದ್ದರು. ಕಪಟದಿಂದ ಕೊಲ್ಲುವುದು ನನ್ನ ಆತ್ಮಸಾಕ್ಷಿ ಅಂತಸತ್ವಕ್ಕೆ ಹೊರತಾಗಲೆಂದು ಭಾವಿಸಿದ್ದೆ. ಉದ್ದೇಶ ಸಾಧನೆಗೆ ಅವಶ್ಯವಾದ ದುಷ್ಟತನ ಕೆಲವೊಮ್ಮೆ ನನ್ನಲ್ಲಿ ಕಡಿಮೆ. ಆದರೆ ಹತ್ತಾರು ಸಲ ಅವರನ್ನ ಇಲ್ಲಿ ಪಕ್ಕೆಗಳಲ್ಲಿ ತಿವಿಯಬೇಕೆಂದು ಅಂದುಕೊಂಡಿದ್ದೆ. ಹಾಗೆ ಮಾಡದಿದ್ದದ್ದು ಒಳ್ಳೆಯದೇ ಆಯಿತು. ಒಳ್ಳೆಯ, ನಿನ್ನ ವಿವಾಹ ವಿಧಿವತ್ತಾಗಿ ಆಯಿತು ತಾನೆ? ಆ ಬ್ರಬ್ಯಾನ್ಶಿಯೋ ತುಂಬಾ ಜನಪ್ರಿಯ. ದೊರೆಗಿಂತ ದ್ವಿಗುಣಿತ ಪ್ರಭಾವ ಅವನಿಗಿದೆ. ಅವನು ವಿಚ್ಛೇದನ ಮಾಡಿಸಬಹುದು, ಅಥವಾ ಕಾನೂನು ಯಾವ ನಿರ್ಬಂಧ ಕಷ್ಟಗಳನ್ನ ನಿನ್ನ ಮೇಲೆ ಹೇರಲು ಅವಕಾಶ ಒದಗಿಸುವುದು ಅದನ್ನ ತನ್ನೆಲ್ಲ ಶಕ್ತಿ ಮೀರಿ ಹೇರಬಹುದು. ಅವನು ವೈರ ಸಾಧಿಸಿಕೊಳ್ಳಲು ಬಿಡು. ಶಾಸಕ ಮಂಡಳಿಗೆ ನಾನು ಸಲ್ಲಿಸಿದ ಸೇವೆ ನನ್ನ ಪರ ವಾದಿಸಿ ಅವನ ದೂರುಗಳ ಸದ್ದಡಗಿಸುತ್ತದೆ. ಜಗತ್ತಿಗೆ ಇದಿನ್ನೂ ತಿಳಿದಿಲ್ಲ, ನಿಮಗಿದು ಗೊತ್ತಿರಲಿ. ನಾನು ಸೌಮ್ಯ ಡೆಸ್ಡೆಮೋನಾಳನ್ನ ಮನಸಾರೆ ಪ್ರೀತಿಸಿದಲ್ಲಿ ಸಾಗರದ ಸರ್ವೇಶ್ವರಿಯ ನೀಡಿದರು. ನನ್ನ ನಿರ್ವಸಿತ ಸ್ವಚ್ಛಂದ ಬದುಕನ್ನ ಗೃಹಸ್ಥಾಶ್ರಮದ ಮಿತಿ ಕಟ್ಟುಪಾಡುಗಳಿಗೆ ಕಟ್ಟಿ ಹಾಕುತ್ತಿರಲಿಲ್ಲ. ಅರೆ ನೋಡಲಿ, ಪಂಜು ಹಿಡಿದು ಬರ್ತಿರುವವರು ಯಾರು? ಒಡೆಯ, ನಿತ್ಯ ನೆಚ್ಚೆತ್ತ ಪ್ರಪಂಚ ಮತ್ತು ಅವರ ಮಿತ್ರರು. ನೀನೀಗ ಒಳ ಹೋಗುವುದೇ ಉಚಿತ. ಇಲ್ಲ, ಹೋಗುವುದಿಲ್ಲ. ನಾನು ಅವರಿಗೆ ಕಾಣಿಸಿಕೊಳ್ಳಲೇಬೇಕು. ನನ್ನ ಪದವಿ, ಅರ್ಹತೆ, ಅಕಳಂಕ, ಅಂತಃಕರಣ ನನ್ನನ್ನ ಯಥೋಚಿತವಾಗಿ ಅವರಿಗೆ ಪರಿಚಯಿಸುತ್ತದೆ.
ಕೆಚ್ಚೆದೆಯ ಒಥೆಲೋ, ರಾಷ್ಟ್ರ ಕಂಟಕರಾದ ತುರ್ಕಿಯರನ್ನು ಸದೆಬಡಿಯಲು ಈ ಕೂಡಲೇ ನಿನ್ನನ್ನು ನೇಮಿಸಬೇಕಿದೆ. ನಿಮ್ಮನ್ನು ನೋಡಲಿಲ್ಲ, ಸುಸ್ವಾಗತ ಸನ್ಮಾನಿಯರಿದ್ದರೆ ನಿಮ್ಮ ಸಲಹೆ ಸಹಕಾರ ಈ ರಾತ್ರಿ ನಮಗೆ ಲಭ್ಯವಾಗಲಿಲ್ಲ. ನನಗೂ ಅಷ್ಟೇ ತಮ್ಮ ಸಲಹೆ ಸಹಕಾರ ಲಭಿಸಲಿಲ್ಲ. ದಯಾವಂತ ಪ್ರಭು, ನನ್ನನ್ನು ಮನ್ನಿಸಿ. ಶಾಸಕನೆಂಬ ಸ್ಥಾನಮಾನವೋ ಅಥವಾ ನಾನು ಕೇಳಿದ ರಾಜಕಾರಣವೋ ನನ್ನನ್ನ ನಿದ್ದೆಯಿಂದ ಎಚ್ಚರಿಸಲಿಲ್ಲ. ಈ ಜನರ ಮೇಲಿನ ಹಿತಾಸಕ್ತಿಯು ಕೂಡ ನನ್ನನ್ನು ಬಂಧಿಸಿ ತಡೆದಿಲ್ಲ. ತೂಗು ತೆರೆದ ನೆರೆಯಂತೆ ನನ್ನ ಸ್ವಂತ ವ್ಯಥೆ ಎಷ್ಟೊಂದು ದುರ್ದಮ್ಯವಾಗಿದೆ ಎಂದರೆ ಅದು ಇಡೀ ನನ್ನ ಕಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ಓ ಪ್ರಭು! ಯಾಕೆ? ಏನಾಯ್ತು? ಪ್ರಭು, ನನ್ನ ಮಗಳು ಸತ್ತಳೆ? ಹೌದು, ನನ್ನ ಪಾಲಿಗೆ ಆಕೆ ಸತ್ತಂತೆ. ಗೊಡ್ಡು ವೈದ್ಯರಿಂದ ತಂದ ಮದ್ದು ಮಾಟಗಳಿಂದ ಮೋಸ ಹೋಗಿ ನನ್ನಿಂದ ಕತ್ತೊಯ್ಯಲ್ಪಟ್ಟಳು, ಹೊಲೆಗೆಟ್ಟಳು. ಮನೋವಿಕಾರವೋ ಕುರುಡೋ ವಿವೇಕವೂನವೋ ಆಗಿರದವಳ ಪ್ರಕೃತಿ ಇಷ್ಟೊಂದು ದಿಕ್ಕೆಡುವುದೆಂದರೆ ಮಾಯ ಮಂತ್ರಗಳಿಂದಲ್ಲದೆ ಬೇರೆ ಯಾವುದರಿಂದಲೂ ಸಾಧ್ಯವೇ ಇಲ್ಲ. ಇಂಥ ಹೊಲಸು ಬಗೆಯಿಂದ ನಿಮ್ಮ ಮಗಳ ಸ್ವಾಸ್ಥ್ಯ ಗಳಿಸಿ ನಿಮ್ಮಿಂದ ಅವಳನ್ನು ಕಸಿದ ಯಾರೇ ಆಗಲಿ, ಹೌದು, ನನ್ನ ಸ್ವಂತ ಮಗನಾಗಿದ್ದರೂ ಕೂಡ ಕ್ರೂರ ದಂಡನೆಯನ್ನು ನಿಮಗೆ ಹೇಗೆ ಸರಿ ತೋರುವುದೋ ಹಾಗೆ ವಿಧಿಸಬಹುದು. ತಮ್ಮ ಅನುಗ್ರಹಕ್ಕೆ ಧನ್ಯವಾದಗಳು ಪ್ರಭು. ರಾಜ್ಯ ವ್ಯವಹಾರಗಳ ನಿಮಿತ್ತ ತಮ್ಮ ವಿಶೇಷ ಆಜ್ಞೆ ಯಾರನೀಗ ಇಲ್ಲಿ ಕರೆತಂದಿರುವುದೋ ಆ ವ್ಯಕ್ತಿ ಆಪಾದಿತ ಮೂರು ಇಲ್ಲೇ ಇದ್ದಾನೆ. ನಿನ್ನ ಪರವಾಗಿ ಏನು ಹೇಳ ಬಯಸುತ್ತೀಯ ಒಥೆಲೋ? ತಪ್ಪೊಪ್ಪಿಕೊಳ್ಳುವುದರ ವಿನ ಬೇರೆ ಏನೂ ಇಲ್ಲ. ಪೂಜ್ಯ ಪ್ರಮುಖರೇ, ಉದಾತ್ತ ಸಜ್ಜನರೇ, ಈ ವೃದ್ಧರ ಮಗಳನ್ನು ವಶಪಡಿಸಿಕೊಂಡಿರುವುದು ಖಂಡಿತ ನಿಜ, ಹಾಗೂ ಮದುವೆಯಾಗಿರುವುದು ನಿಜ. ನನ್ನ ಮೇಲಿನ ಆರೋಪದ ತಲೆಬುಡದಲ್ಲೆಷ್ಟೇ, ಹೆಚ್ಚಿಲ್ಲ. ದಿಟ್ಟಳಲ್ಲದ ಒಬ್ಬ ಕನ್ಯೆ ತನ್ನ ವಿಚಾರಗಳಿಗೆ ತಾನೇ ನಾಚಿ ನೀರಾಗುವಷ್ಟು ಸೌಮ್ಯ, ಶಾಂತೆ, ಸೌಶೀಲ್ಯ, ಯೌವನ, ನಾಡ ಹೆಮ್ಮೆ, ವಂಶ ಗೌರವ ಏನೆಲ್ಲವಿದ್ದು ಯಾರನ್ನ ನೋಡಲು ನಡುಗುತ್ತಿದ್ದಳೋ ಅಂಥವನನ್ನ ಮೋಹಿಸುವುದೆಂದರೆ ಸಾರಿ ಹೇಳುತ್ತೇನೆ ಪ್ರಭು, ನೆತ್ತರಿನ ಮೇಲೆ ಪ್ರಬಲ ಪ್ರಭಾವ ಬೀರುವ ಕೆಲವು ಧಾತು ಮಿಶ್ರಣಗಳಿಂದ ಅಥವಾ ಅಂಥದೇ ಪರಿಣಾಮವೆಸಗುವ ಕೆಲವು ಮಂತ್ರೋಷಧಗಳಿಂದ ಆಕೆಗೆ ಮರಳು ಹಿಡಿಸಿದ್ದಾನೆ. ಹೀಗೆ ಸಾರಿ ಹೇಳಿದ ಮಾತ್ರಕ್ಕೆ ಪುರಾವೆ ನೀಡಿದಂತಾಗುವುದಿಲ್ಲ. ನಿರ್ದಿಷ್ಟ ಹಾಗೂ ಸ್ಪಷ್ಟ ಸಾಕ್ಷ್ಯಗಳಿರದೆ ಅವನ ಮೇಲೆ ಆರೋಪ ಹೊರಿಸುವಂತಿಲ್ಲ. ಹೇಳುವಂತಿಲ್ಲ, ವಕ್ರ ಹಾಗೂ ಬಲಾತ್ಕಾರದ ಮಾರ್ಗಗಳಿಂದ ಇವರ ಮುಗ್ಧ ಕನ್ಯೆಯ ಸಹಜ ಭಾವನೆಗಳಿಗೆ ವಿಷಮೂಡಿ ವಶಪಡಿಸಿಕೊಂಡೆಯಾ? ಯಾಚನೆ ಇಲ್ಲವೇ ಪ್ರೇಮಿಗೆ ಪ್ರಿಯವಾದ ಆತ್ಮ ಸಂವಾದಗಳಿಂದ ಅವಳ ಹೃದಯ ಗೆದ್ದೆಯ? ಪ್ರಭು, ಆಕೆಯನ್ನು ಕರೆಸಲು ಬೇಡಿಕೊಳ್ಳುತ್ತೇನೆ. ತಂದೆ ಎದುರು ತನ್ನ ಬಗ್ಗೆ ತಾನೇ ಮಾತಾಡಲಿ. ಯಾರಲ್ಲಿ? ಡೆಸ್ಡೆಮೋನನನ್ನು ಇಲ್ಲಿಗೆ ಕರೆತನ್ನಿ. ಹೇಳುವಂತಿಲ್ಲ. ಪ್ರಭು, ನಾನೆದುರಿಸಿದ ಗಂಡಾಂತರಗಳಿಗೆ ಆಕೆ ನನಗೊಲಿದಳು. ಅವಕ್ಕೆ ಅನುಕಂಪ ತೋರಿದ್ದರಿಂದ ನಾನು ಅವಳನ್ನು ಒಲಿದೆ. ನಾನು ಬೀಸಿದ ಮಾಯಾಜಾಲ ಆ ಸಾಧ್ವಿಯೇ ಬರುತ್ತಿದ್ದಾಳೆ. ಮಗಳೇ ಡೆಸ್ಡೆಮೋನ, ಪ್ರಭು, ಇವಳ ಮಾತನ್ನು ಆಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಪ್ರಸಂಗದಲ್ಲಿ ಈಕೆಯ ಪಾಲು ಅರ್ಧದಷ್ಟು ಇದೆ ಎಂದು ಈಕೆ ಒಪ್ಪಿಕೊಂಡಲ್ಲಿ, ನಾನು ಆತನ ಮೇಲೆ ಕಟು ದೋಷಣೆ ಹೊರಿಸಿದಲ್ಲಿ ಘೋರ ಹಾನಿ ತಟ್ಟಲಿ ನನಗೆ. ನನ್ನ ಮುಗ್ಧ ಬಾಲೆ, ಇಲ್ಲಿರುವ ಶ್ರೇಷ್ಠರಲ್ಲೆಲ್ಲ ನೀನು ಯಾರಿಗೆ ಅಧಿಕ ವಿಧೇಳೆಂದು ಭಾವಿಸಿದ್ದೀಯೋ? ನನ್ನ ಉದಾತ್ತ ತಂದೆಯೇ, ಇಲ್ಲಿ ನನ್ನ ವಿಧೇಯತೆ ಇಬ್ಬಗೆಯದೆಂದು ನನಗೆ ಕಂಡಿದೆ. ಬದುಕು ಶಿಕ್ಷಣಗಳಿಗೆ ನಾನು ನಿನಗೆ ಬದ್ಧಳು. ಆ ಬದುಕು ಶಿಕ್ಷಣಗಳೆರಡು ನಿನ್ನನ್ನು ಹೇಗೆ ಗೌರವಿಸಬೇಕೆಂದು ನನಗೆ ಕಲಿಸಿದೆ. ನನ್ನ ಸೇವೆಗೆ ಒಡೆಯಲಿ. ಈ ತನಕ ನಾನು ನಿನ್ನ ಮಗಳು, ಆದರೀಗ ನನ್ನ ಪತಿ ಇದ್ದಾನೆ. ನನ್ನ ತಾಯಿ ಅವಳ ತಂದೆಗಿಂತ ನಿನ್ನನ್ನು ಹೆಚ್ಚು ಮೆಚ್ಚಿ ಎಷ್ಟು ವಿಧೇಯತೆ ನಿನಗೆ ತೋರಿದ್ದಳು.
ಅಷ್ಟನ್ನ ನಾನು ನನ್ನೊಡೆಯ ಒಥೆಲೋಗೆ ಮೀಸಲಾಗಿಸಲು ಹಕ್ಕಿದೆ ಎಂದು ಭಾವಿಸುತ್ತೇನೆ. ದೇವರೇ ನಿನ್ನನ್ನು ಕಾಪಾಡಲಿ. ಇಂಥವಳಿಗೆ ಜನ್ಮ ನೀಡುವುದಕ್ಕಿಂತ ಒಬ್ಬಳನ್ನು ದತ್ತು ಪಡೆಯಲು ಇಚ್ಛಿಸುತ್ತೇನೆ. ಇತ್ತವಾಮೂರು ಯಾವುದನ್ನು ನಿನಗೆ ನೀಡಲು ನಾನು ಮನಪೂರ್ವಕವಾಗಿ ನಿರಾಕರಿಸಿದ್ದೆನು, ನೀನದನ್ನಾಗಲೇ ಪಡೆದಿರುವ ಕಾರಣ ಹೀಗಿಲ್ಲಿ ಹೃತ್ಪೂರ್ವಕವಾಗಿ ನಿನಗೊಪ್ಪಿಸುತ್ತಿದ್ದೇನೆ. ನೀನೇನು ಹೇಳ ಬಯಸುತ್ತೀಯ ಡೆಸ್ಡೆಮೋನ? ನಾನಿಟ್ಟ ದಿಟ್ಟ ಹೆಜ್ಜೆ ನನ್ನ ಭಾಗ್ಯವನ್ನು ಲೆಕ್ಕಿಸದೆ ಎಬ್ಬಿಸಿದ ಅಲ್ಲ ಕಲ್ಲೋಲು. ಒಥೆಲೋ ಜೊತೆ ಬಾಳಲು ನಾನು ಇವನನ್ನ ಪ್ರೇಮಿಸಿರುವುದನ್ನ ಲೋಕಕ್ಕೆ ಡಂಗುರ ಸಾರುತ್ತವೆ. ಇವನ ಕೀರ್ತಿ, ಪ್ರತಿಷ್ಠೆ, ಧೀರ ಸಾಹಸ ಪ್ರವೃತ್ತಿಗಳಿಗೆ ನನ್ನ ಆತ್ಮ ಹಾಗೂ ಆಂತರ್ಯವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿಕೊಂಡಿದ್ದೇನೆ. ಇವನೊಂದಿಗೆ ಹೋಗಲು ಅವಕಾಶ ಕೊಡಿ. ಹಾಗೆಯೇ ಆಗಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಕೋರುತ್ತೇನೆ. ಕೆಚ್ಚೆದ ಯಮೋರ್ ಡೆಸ್ಡೆಮೋನನನ್ನು ಸುಖವಾಗಿಸಲಾಗ. ಬಹಳಷ್ಟೇ ಪ್ರೇಮ ಸಲ್ಲಾಪಕ್ಕೆ, ಸಾಂಸಾರಿಕ ವಿಷಯಗಳ ಸಲಹೆ ನೀಡಲಿಕ್ಕೆ ದಾಸಿನಷ್ಟೇ ಸಮಯ ಸಿಕ್ಕಿದೆ. ಕಾಲಕ್ಕೆ ದಾಸರ ನಾವು. ಇದೇ ಕಾರಣ ನಿಶ್ಚಯಕ್ಕೆ, ಇದೇ ಕಾರಣ ನನ್ನ ಆತ್ಮವೇ. ಇದೇ ಕಾರಣ, ನಿಶ್ಚಯಕ್ಕೆ ಇದೇ ಕಾರಣ ನನ್ನ ಆತ್ಮವೇ. ಇವಳ ರಕ್ತ ಕಾರಿಸಿಕೊಳ್ಳುವುದಿಲ್ಲ. ಇವಳ ನಯವಾದ ಚರ್ಮವನ್ನು ಗಾಯಗೊಳಿಸಿ ವಿರೂಪಗೊಳಿಸುವುದಿಲ್ಲ. ಹೇಗಿದ್ದರೂ ಇವಳು ಸಾಯದೆ ವಿಧಿಯೇ ಇಲ್ಲ. ಬದುಕುಳಿದರೆ ಇನ್ನೂ ಅನೇಕ ಪುರುಷರನ್ನ ಪಾಪಕ್ಕೆಳೆದಾಳು. ಮೊದಲು ಜ್ಯೋತಿಯನ್ನಾರಿಸುತ್ತೇನೆ, ಬಳಿಕ ಜೀವ ಜ್ಯೋತಿಯನ್ನಾರಿಸುತ್ತೇನೆ. ಯಾರಲ್ಲಿ? ಒಥೆಲೋ? ಹೌದು ಡೆಸ್ಡೆಮೋನ. ಮಲಗುವುದಿಲ್ಲವೇ ನನ್ನೊಡೆಯ? ಈ ರಾತ್ರಿ ಪ್ರಾರ್ಥನೆ ಸಲ್ಲಿಸಿದೆಯಾ ಡೆಸ್ಡೆಮೋನ? ಪರಮಾತ್ಮನೆದುರು ಪಾಪಗಳನ್ನ ನಿವೇದಿಸಿಕೊಳ್ಳದ ನಿನ್ನ ಚೇತನವನ್ನ ನಾನು ಕೊಲ್ಲಲಾರೆ. ಇಲ್ಲ, ದೇವರು ಅಂತದನ್ನ ನನ್ನಿಂದ ಮಾಡಿಸದಿರಲಿ. ಕೊಲ್ಲುವ ಮಾತಾಡಿದ್ದೀಯ? ಹಾಗಿದ್ದರೆ ದೈವ ಕರುಣೆ ನನ್ನ ಮೇಲಿರಲಿ. ಅದಕ್ಕೆ ತಥಾಸ್ತು ಎನ್ನುತ್ತೇನೆ. ನಿನ್ನ ಪಾಪಗಳ ಬಗ್ಗೆ ಚಿಂತಿಸು. ಅವು ನಾನು ನಿನಗಾಗಿ ತಳೆದಿರುವ ಪ್ರೀತಿ ವಿಶ್ವಾಸಗಳಷ್ಟೇ. ಅದಕ್ಕಾಗಿ ನೀನು ಸಾಯಬೇಕಿದೆ. ಸರಿ, ಆದರೆ ವಿಷಯವಾದರೂ ನಾನಷ್ಟು ಮೆಚ್ಚಿದ ಆ ಕರವಸ್ತ್ರವನ್ನು ನಿನಗೆ ಕೊಟ್ಟರೆ ಅದನ್ನ ಆ ಕ್ಯಾಶಿಯೋಗೆ ನೀಡಿದೆ. ಇಲ್ಲ, ಜೀವದಾಣೆ, ಆತ್ಮದಾಣೆಗೂ ಇಲ್ಲ.
ಸುಳ್ಳೆಂಬ ಪಾತಕದ ಬಗ್ಗೆ ಎಚ್ಚರಿಕೆ ಇರಲಿ ಶ್ರಮೋನ. ದೇವರಾಣೆ, ನನ್ನ ಕರವಸ್ತ್ರ ಅವನ ಕೈಯಲ್ಲಿದ್ದದನ್ನು ನಾನು ಕಂಡೆ. ಹಾಗಿದ್ದರೆ ಅವನಿಗದು ಎಲ್ಲೋ ಸಿಕ್ಕಿರಬೇಕು. ಖಂಡಿತ ನಾನು ಅದನ್ನು ಅವನಿಗೆ ನೀಡಿಲ್ಲ. ಅವನು ಇಲ್ಲಿಗೆ ಕರೆಸು, ನಿಜವನ್ನು ಒಪ್ಪಿಕೊಳ್ಳಲಿ. ಒಪ್ಪಿಕೊಂಡಿದ್ದಾನೆ. ನಿನ್ನನ್ನು ಅವನು ಉಪಯೋಗಿಸಿಕೊಂಡದ್ದನ್ನ. ಹೇಗೆ? ಅಕ್ರಮವಾಗಿಯೇ? ಹೌದು. ಇಲ್ಲ, ಅವನು ಹಾಗನ್ನಲಾರ. ಹಾಗನ್ನಲಾರ. ಸದಾ ಕಾಲಕ್ಕೂ ಅವನ ಬಾಯಿ ಮುಚ್ಚಿ ಹೋಗಿದೆ. ಪ್ರಾಮಾಣಿಕ ಇಯಾಗೋ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಅಯ್ಯೋ, ಅವನು ಮೋಸಕ್ಕೆ ಬಲಿಯಾದನೆ. ನನ್ನ ಮುಂದೆಯೇ ಅವನಿಗಾಗಿ ಹೇಳುತ್ತಿದ್ದೀಯಾನು ಸ್ತಮೋನ? ನಾನು ನಿರ್ನಾಮವಾದೆ. ಪ್ರಭು, ನನ್ನನ್ನು ಬೇಕಾದರೆ ದೇಶಾಂತರ ತುಡು, ಆದರೆ ಕೊಲ್ಲಬೇಡ. ಸುಮ್ಮನೆ ಮಲಗು ಹಣವೇ. ಪ್ರಭು, ನಾಳೆ ನನ್ನನ್ನು ಕೊಂದು ಈ ರಾತ್ರಿ ಬದುಕಲು ಬಿಡು. ಕಾಲ ಮಿಂಚಿ ಹೋಗಿದೆ. ಪ್ರಭು, ಒಡೆಯ. ನಿಮ್ಮೊಂದಿಗೆ ಒಂದಿಷ್ಟು ಮಾತನಾಡುವುದಿದೆ. ಕೊಂದವ ನಾನೇ. ಕ್ಯಾಸಿಯೋ ಅವಳನ್ನು ಕಳಿಸಿದ್ದ. ಬೇಕಿದ್ದರೆ ನಿನ್ನ ಗಂಡನನ್ನು ಕೇಳು. ನೀನು ಮನುಷ್ಯನೇ ಆಗಿದ್ದರೆ ಈ ಪಾಪಿಯ ಮಾತನ್ನು ಸುಳ್ಳೆಂದು ಸಮರ್ಥಿಸು. ಇವನ ಪತ್ನಿ ತಪ್ಪಿ ನಡೆದದನ್ನ ನೀನು ಈತನಿಗೆ ತಿಳಿಸಿರುವೆ ಅಂತ ಇವನು ಎನ್ನುತ್ತಿದ್ದಾನೆ. ಸತ್ಯವನ್ನು ಬಿಟ್ಟು ಹೆಚ್ಚಿಗೇನೂ ನಾನು ಹೇಳಿಲ್ಲ. ದ್ರೋಹ, ದ್ರೋಹ. ಈಗ ನನಗೆ ಎಲ್ಲವೂ ಹೊಳೆಯುತ್ತಿದೆ. ಅದರ ದುರ್ನಾತ ಮೂಗಿಗೆ ಬಡಿದಿರುವುದು ಈಗ ವಾಸವಾಗುತ್ತಿದೆ. ಬಡಬಡಿಸಬೇಡ. ಸತ್ಯ 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 ಬಯಲಾಗುತ್ತದೆ. ಏನು? ನಾನು ತಪ್ಪಾಗಿರಬೇಕೆ? ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಉತ್ತರ ಮಾರುತದಂತೆಯೇ ಮುಕ್ತವಾಗಿ ಮಾತನಾಡುತ್ತೇನೆ. ದೇವದಾನವ ಮಧ್ಯರೆಲ್ಲರೂ ಚೀಮಾರಿ ಹಾಕಿದರೂ ಸರಿಯೇ, ನಾನು ಮಾತನಾಡಿಯೇ ತೀರುತ್ತೇನೆ. ಬೆಂಪು ತಗಡಿ ಮೂರ್, ನೀನು ಹೇಳಿದ ಕರವಸ್ತ್ರ ಅಕಸ್ಮಾತ್ ನನ್ನ ಕೈಗೆ ಸಿಕ್ಕಿ ನಾನು ನನ್ನ ಗಂಡನಿಗೆ ಕೊಟ್ಟೆ. ಸುಳ್ಳು ಹೇಳ್ತಿದ್ದೀಯಾ?
ಅಯ್ಯೋ ಪಾಪಿ, ಕಡುಪಾಪಿ ಅಧಮ, ಈ ಸ್ವರ್ಗೀಯ ನೋಟದ ಇಸಿರಿಯಿಂದ ನನ್ನ ನೆಲದ ಚಾವಟಿಯಿಂದ ಬಾರಿಸಿ, ಓ ಪ್ರೇತಗಳೇ, ನನ್ನನ್ನು ಬಿರುಗಾಳಿಗೆ ತೂರಿಬಿಡಿ, ನರಕಾಗ್ನಿಯಲ್ಲಿ ಬೇಯಿಸಿ ಬಿಡಿ. ಅಗ್ನಿ ದ್ರವದ ಪ್ರಪಾತ ದಾಳದಲ್ಲಿ ನನ್ನ ನತ್ತಿ ಶುದ್ಧಿಗೊಳಿಸಿ. ಡೆಸ್ಟಮೋನ, ಡೆಸ್ಟಮೋನ, ನೀನು ಬದುಕಿರುವಾಗ ಚುಂಬಿಸಿದ್ದೆ, ಈಗ ಸಾಯುತ್ತಾ ಚುಂಬಿಸಲು ನನ್ನನ್ನು ನಾನು ಕೊಂದುಕೊಳ್ಳದೆ ಬೇರೆ ಮಾರ್ಗವೇ ಇಲ್ಲ.